ಇದೊಂದು ಪದಾರ್ಥ ಇದ್ದರೆ ಸಾಕು, ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಕೂಡ ಉಳಿಯೋದಿಲ್ಲ. ಹೌದು ಸ್ನೇಹಿತರೆ, ಇದೊಂದು ಪದಾರ್ಥವನ್ನು ನಾವು ನಮ್ಮ ತಲೆಗೆ ಅಂತೇಳಿ ಹಚ್ತಾ ಬರೋದ್ರಿಂದ ಒಂದೇ ಒಂದು ಬಿಳಿ ಕೂದಲು ಕೂಡ ಉಳಿಯೋದಿಲ್ಲ. ಈಗಂತೂ ಸಾಕಷ್ಟು ವರ್ಷಗಳೇ ಆಗೋಗಿದೆ, ನನ್ನ ತಲೆಯಲ್ಲಿ ಒಂದು ಬಿಳಿ ಕೂದಲು ಕೂಡ ಆಗಿಲ್ಲ. ಯಾಕಂದರೆ ನಾನು ಕೆಮಿಕಲ್ ಡೈಗಳನ್ನು ಹಚ್ಚೋದನ್ನು ಬಿಟ್ಟು ಸುಮಾರು ವರ್ಷನೇ ಆಗಿದೆ. ಈ ಒಂದು ನ್ಯಾಚುರಲ್ ಡೈಯನ್ನು ರೆಡಿ ಮಾಡ್ತಾ ಇದ್ದೀನಿ, ಇದನ್ನು ಮಾತ್ರ ಹಚ್ಕೊಳ್ಳೋದು. ಹಾಗಾಗಿ ನನ್ನ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಕೂಡ ಇಲ್ಲ. ಇನ್ನು ಗ್ರೋತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಜೊತೆಗೆ ಹೊಟ್ಟೆ ಏನಾದರೂ ಇತ್ತು ಅಂದರೆ ಅದು ಕಡಿಮೆ ಆಗುತ್ತೆ, ಉದುರುವಂಥದ್ದು ಕಡಿಮೆ ಆಗುತ್ತೆ. ಮುಖ್ಯವಾಗಿ ಎಲ್ಲ ಏಜಿನವರು ಇದನ್ನು ಹಚ್ಕೊಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ಲರೂ ಕೂಡ ಹಚ್ಕೊಳ್ಬೋದು. ಇದರಿಂದ ಕೂದಲು ಕಾಡಿಗೆ ಎಷ್ಟು ಕಪ್ಪಾಗುತ್ತೆ. ಖಂಡಿತವಾಗ್ಲೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋವಂಥದ್ದು ಇದರಿಂದ ಇರೋದಿಲ್ಲ. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಈ ಒಂದು ನ್ಯಾಚುರಲ್ ಹೇರ್ ಡೈ ಏನಿದೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಕಬ್ಬಿಣದ ಬಾಣಲೆ. ಹೌದು, ಕಬ್ಬಿಣದ ಬಾಣಲೆಯನ್ನೇ ತೊಗೊಳ್ಬೇಕು. ಇದರಿಂದ ಕೂಡ ನಮ್ಮ ಕೂದಲು ತುಂಬಾ ಕಪ್ಪಾಗುತ್ತೆ. ಹಾಗಾಗಿ ಆನಂತರ 1 ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು. ಇವೆರಡೂ ಕೂಡ ಕೂದಲನ್ನು ನ್ಯಾಚುರಲ್ ಆಗಿ ಒಂದು ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ, ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ. ಇನ್ನು ಟೀ ಪೌಡರ್ ಏನಿದೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿ ಉದುರೋದನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಹೊಟ್ಟು ಏನಾದರೂ ಹೆಚ್ಚಾಗಿ ಆಗ್ತಾ ಇದ್ದರೆ ಮೆಂತ್ಯ ಬಳಸೋದ್ರಿಂದ ಹೊಟ್ಟು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಜೊತೆಗೆ ಒಳ್ಳೆ ಬಣ್ಣ ಬರಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಂತರ ಇದರ ಜೊತೆಗೆ ನಾನಿಲ್ಲಿ ಒಂದು 4 ರಿಂದ 5 ಎಸಳು ಆಗುವಷ್ಟು ಕರಿಬೇವಿನ ಎಲೆಗಳನ್ನು ತಗೊಳ್ತಾ ಇದ್ದೀನಿ. ಕರಿಬೇವು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ, ಜೊತೆಗೆ ಅಡುಗೆಯ ರುಚಿನ ಹೇಗೆ ಹೆಚ್ಚಿಸುತ್ತೋ ಹಾಗೆ ನಮ್ಮ ಕೂದಲಿನ ಒಂದು ಬಣ್ಣವನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಗ್ರೋತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ಉದುರೋದು ಕಡಿಮೆ ಆಗುತ್ತೆ, ಡ್ಯಾಮೇಜ್ ಕಡಿಮೆ ಆಗುತ್ತೆ. ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಲಾಭಗಳನ್ನು ಇದು ಕೂದಲಿಗೆ ಅಂಥೇಳಿ ಮಾಡುತ್ತೆ. ಹಾಗಾಗಿ ಜೊತೆಗೆ ಇದು ಮುಖ್ಯವಾಗಿ ಏನು ಒಂದು ಏಜ್ಗೂ ಮುಂಚೆನೇ ವೈಟ್ ಹೇರ್ಸ್ ಆಗ್ತಾ ಇರುತ್ತಲ್ಲ, ಅದನ್ನು ತಡೆಗಟ್ಟಿ ಕೂದಲು ಬುಡದಿಂದನೇ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದರ ಜೊತೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಫಿಲ್ಟರ್ ಕಾಫಿ ಇದ್ದರೆ ಅದನ್ನ ಹಾಕ್ಕೊಳ್ಳಿ, ಇಲ್ಲ ಇನ್ಸ್ಟೆಂಟ್ ಕಾಫಿ ಪೌಡರ್ ಇತ್ತೆ ಅಂದರೆ ಅದನ್ನಾದರೂ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಆದರೆ ಸಾಕು. ಇದು ಕೂಡ ಅಷ್ಟೇ ಒಳ್ಳೆ ಬಣ್ಣವನ್ನು ನೀಡುತ್ತೆ, ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ. ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ನೀವು ಕಾಫಿ ಪೌಡರ್, ಟೀ ಪೌಡರ್ನ ಒಂದು ಡಿಕಾಕ್ಷನ್ ರೀತಿ ಹಚ್ಚೋದ್ರಿಂದನೂ ಕೂಡ, ಅದಷ್ಟೇ ಹಚ್ಚೋದ್ರೂ ಕೂಡ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದರ ಜೊತೆಗೆ ನಾವು ಮುಖ್ಯವಾದಂಥ ಒಂದು ಪದಾರ್ಥ ಅಂತಂದರೆ ಅದು ದಾಳಿಂಬೆ ಸಿಪ್ಪೆಯನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ದಾಳಿಂಬೆ ಸಿಪ್ಪೆ ಏನಿದೆ ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಗ್ರೋತ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ. ನಾವು ದಾಳಿಂಬೆ ಹಣ್ಣನ್ನು ಬಿಡಿಸ್ಕೊಂಡ ತಕ್ಷಣ ಸಿಪ್ಪೆನ ಬಿಸಾಕ್ತೀವಿ, ಆದರೆ ನಾವು ಡೈಗಳನ್ನು ಹಚ್ಚೋವಂಥ ಒಂದು ಸಮಯದಲ್ಲಿ ಇದನ್ನು ಬಳಸ್ಕೊಂಡು ನೋಡಿ, ಒಳ್ಳೆ ಬಣ್ಣ ಬರುತ್ತೆ. ಜೊತೆಗೆ ಕೂದಲಿಗೆ ಒಂದು ಒಳ್ಳೆ ಶೈನಿಂಗು, ಸಾಫ್ಟ್ನೆಸ್ಸು ಅನ್ನೋವಂಥದ್ದು ಕೂಡ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದಷ್ಟು ದಾಳಿಂಬೆ ಸಿಪ್ಪೆಗಳನ್ನು ತೆಗೆದಿರೋ ಅಂಥದ್ದನ್ನು ಹಾಗೆ ಇಟ್ಟಿದ್ದೆ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಷ್ಟನ್ನು ಹಾಕಾದ್ಮೇಲೆ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಒಳ್ಳೆ ಡಿಕಾಕ್ಷನ್ ರೀತಿ ಇದು ರೆಡಿ ಆಗುತ್ತೆ. ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಅಂದರೆ ಒಂದು 5-6 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಒಂದು ತುಂಬಾ ಉಪಯೋಗವಾಗುವಂಥ, ಅದರಲ್ಲೂ ನಮ್ಮ ವೈಟ್ ಹೇರ್ಸನ್ನು ಕಂಪ್ಲೀಟಾಗಿ ಕಪ್ಪಾಗಿಸುವಂಥ ಒಂದು ಡಿಕಾಕ್ಷನ್ ಅನ್ನುವಂಥದ್ದು ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ, ಫಸ್ಟು ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ಏನು ಪದಾರ್ಥಗಳನ್ನು ಹಾಕಿದ್ದೀವಲ್ಲ ಎಲ್ಲದರ ಒಂದು ಸತ್ವ ಆ ನೀರಲ್ಲಿ ಬಿಟ್ಕೊಳ್ಬೇಕು. ಹಾಗಾಗಿ ನೋಡಿ, ಇದು ಚೆನ್ನಾಗಿ ಈಗ ಕುದಿ ಬರ್ತಾ ಇದೆ, ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ನಾವೇನು ಟೀ ಪೌಡರು, ಕಾಫಿ ಪೌಡರು, ಜೊತೆಗೆ ಮೆಂತ್ಯ ಕಾಳು ಮುಖ್ಯವಾಗಿ ಹಾಕಿರೋ ಅಂಥದ್ದು, ನಾವಿಲ್ಲಿ ದಾಳಿಂಬೆ ಸಿಪ್ಪೆ, ಅದರ ಬಣ್ಣ ಕೂಡ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಇದು ಕೂದಲನ್ನು ಕಪ್ಪಾಗಿಸುವಂಥ ಒಂದು ಟಾನಿಕ್ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಇದು ಆಗಿದೆ ಈಗ ಕಂಪ್ಲೀಟಾಗಿ. ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಟ್ಕೊಂಡಿರುವಂಥ ಈ ಒಂದು ಲಿಕ್ವಿಡ್ ಏನಿರುತ್ತೆ ಇದು ಅಮೃತಕ್ಕೆ ಸಮ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಳ್ಳೆ ದಿವ್ಯ ಔಷಧಿ ರೀತಿ ಕೆಲಸ ಮಾಡುತ್ತೆ. ಬರೀ ಈ ಒಂದು ಸಿರಮ್ ಏನು ರೆಡಿಯಾಗಿದೆ ಇದನ್ನು ಮಾತ್ರ ನೀವು ಕೂದಲಿನ ಬುಡಕ್ಕೆ ನೀಟಾಗಿ ಹಚ್ಚುತ್ತಾ ಬರೋದ್ರಿಂದನೂ ಕೂಡ ನಿಮ್ಮ ವೈಟ್ ಹೇರ್ಸ್ ಕಡಿಮೆ ಆಗುತ್ತೆ, ಗ್ರೋತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಉದುರುವಂಥದ್ದು ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ. ಜೊತೆಗೆ ಕೂದಲಿಗೆ ಬೇಕಾಗಿರುವಂಥ ಒಂದು ಪೋಷಕಾಂಶಗಳು ದೊರೆಯೋದ್ರಿಂದ ತುಂಬ ಚೆನ್ನಾಗಿ
ಗ್ರೋ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ವೈಟ್ ಹೇರ್ಸ್ ಏನಿರುತ್ತೆ ಕಂಪ್ಲೀಟಾಗಿ ಬಣ್ಣ ಬದಲಾಗ್ತಾ ಬರುತ್ತೆ, ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಅದನ್ನು ನಾವು ರೆಗ್ಯುಲರಾಗಿ ಮೆಹಂದಿ ಎಲ್ಲ ಹಚ್ಚುತ್ತೀವಿ ಅಂದರೆ ಅದರೊಟ್ಟಿಗೆ ಆರಾಮಾಗಿ ನೀವು ಬಳಸ್ಕೊಳ್ಬೋದು. ಇದರಿಂದ ಅಂತೂ 100% ಆಗಿರುವಂಥ ರಿಸಲ್ಟ್ ಅಂತೂ ನಿಮಗೆ ಖಂಡಿತವಾಗ್ಲೂ ಪಕ್ಕಾ ಸಿಕ್ಕೇ ಸಿಗುತ್ತೆ. ನೀವು ನಿಮ್ಮ ಹೇರಿಗೆ ಎಷ್ಟು ಮೆಹಂದಿ ಬೇಕು ಅಥವಾ ಯಾವ ಮೆಹಂದಿಯನ್ನು ತೊಗೊಳ್ತೀರೋ ಅದನ್ನು ಹಾಕ್ಕೊಳ್ಳಿ. ಒಂದು ಕಬ್ಬಿಣದ ಬಾಣಲೆಗೆ ಹಾಕ್ಕೊಳ್ಬೇಕು. ಇದರಿಂದ ಕೂಡ ನಮ್ಮ ಕೂದಲು ಅಂದರೆ ಐರನ್ ಅಂಶ ಕಡಿಮೆ ಆದ್ರೂ ಕೂಡ ಕೆಲವೊಮ್ಮೆ ಬಿಳಿ ಆಗ್ತಾ ಇರುತ್ತೆ. ಹಾಗಾಗಿ ಐರನ್ ಪಾತ್ರೆಯಲ್ಲೇ ಕಲಿಸೋದ್ರಿಂದ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶ ಕೂಡ ಸಿಗುತ್ತೆ. ಹಾಗಾಗಿ ನಾವು ಮಾಡ್ಕೊಂಡಿರೋವಂಥ ಲಿಕ್ವಿಡ್ ಏನಿರುತ್ತೆ ಅದನ್ನು ಮೆಹಂದಿಯೊಟ್ಟಿಗೆ ಹಾಕ್ಬಿಟ್ಟು ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗಂಟುಗಳು ಏನೂ ಇರಬಾರ್ದು. ಆ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ತುಂಬ ತೆಳುನೂ ಮಾಡ್ಕೊಳ್ಳದೆ ತುಂಬ ಗಟ್ಟಿನೂ ಮಾಡ್ಕೊಳ್ಳದೆ ಒಂದು ಹದದಲ್ಲಿ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶಗಳು ದೊರೆಯೋದ್ರಿಂದ ಕೂದಲು ಬುಡದಿಂದನೇ ಕಪ್ಪಾಗಿ ಬೆಳೀತಾ ಬರುತ್ತೆ, ಬುಡದಿಂದನೇ ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಬೆಳೀತಾ ಬರುತ್ತೆ. ಉದುರೋದಂತೂ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಇನ್ನು ಯಾರಿಗೆಲ್ಲ ಹೊಟ್ಟು ಹಾಗೆಯೇ ಉದುರ್ತಾ ಇರುತ್ತೆ, ಬಟ್ಟೆ ಮೇಲೆಲ್ಲ ಉದುರ್ತಾ ಇರುತ್ತೆ, ಹೇರ್ ವಾಶ್ ಮಾಡಿದ್ರೆ ಸಾಕು ಹೊಟ್ಟಿನ ಸಮಸ್ಯೆ ಖಂಡಿತ ಅಂಥವ್ರು ಇದನ್ನು ಮಾಡಿ ನೋಡಿ. ಹೊಟ್ಟು ಕೂಡ ಕಡಿಮೆ ಆಗುತ್ತೆ, ಉದುರೋದು ಕಡಿಮೆ ಆಗುತ್ತೆ, ಗ್ರೋತು ತುಂಬ ಚೆನ್ನಾಗಿ ಇಂಪ್ರೂವ್ ಆಗೋದ್ರ ಜೊತೆಗೆ ನಮಗೆ ಒಂದು ಏಜಿಗೆ ಮುಂಚೆನೇ ತುಂಬಾ ವೈಟ್ ಹೇರ್ಸ್ ಆಗಿದೆ ಅಂತ ಅನ್ನೋರಿಗೆ ಒಂದೇ ಒಂದು ಬಿಳಿ ಕೂದಲು ಕೂಡ ಉಳಿಯೋದಿಲ್ಲ. ಅಷ್ಟು ಒಂದು ಒಳ್ಳೆಯ ಬಣ್ಣವನ್ನು ಇದು ಕೂದಲಿಗೆ ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇದಾಗಿದೆ. ಈಗ ಈ ರೀತಿ ಕಲಸಿರೋವಂಥ ಮಿಶ್ರಣ ಏನು ರೆಡಿಯಾಗಿರುತ್ತೆ ಇದನ್ನು ನೀವು ಒಂದು 8 ರಿಂದ 10 ಗಂಟೆಗಳ ಕಾಲನಾದರೂ ನೆನೆಸ್ಕೊಳ್ಬೇಕು. ಅಂದರೆ ನೀವು ಹಿಂದಿನ ದಿನ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ನೆನೆಸಿಟ್ಕೊಂಡ್ಬಿಟ್ರೆ ಮಾರನೇ ದಿನ ಹಚ್ಕೊಳ್ಳೋದಕ್ಕೆ ಇದು ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಮಾರನೇ ದಿನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಅನ್ನುವಂಥದ್ದು ಬಿಟ್ಕೊಂಡಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿರುವಂಥ ಈ ಒಂದು ಮೆಹಂದಿ ಮಿಶ್ರಣ ಏನು ರೆಡಿಯಾಗಿರುತ್ತೆ ಇದನ್ನು ನೀವು ನಿಮ್ಮ ತುಂಬ ವೈಟ್ ಹೇರ್ಸ್ ಇದ್ದರೆ ಅಲ್ಲಿಗೆ ಮಾತ್ರ ಹಚ್ಕೊಳ್ಬೋದು ಅಥವಾ ಇಡೀ ತಲೆಗೂ ಹಚ್ಕೊಳ್ಬೋದು. ಚೆನ್ನಾಗಿ ಹಚ್ಕೊಂಬಿಡಿ. ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಎಣ್ಣೆ ಏನೂ ಹಾಕಿರಬಾರ್ದು. ಹೇರ್ ವಾಶ್ ಮಾಡಿರೋ ಅಂದರೆ ಕ್ಲೀನಾಗಿರೋವಂಥ ಕೂದಲಿಗೆ ಒಂದು ಮೆಹಂದಿಯನ್ನು ಹಚ್ಚಿದಾಗ ಒಳ್ಳೆ ಬಣ್ಣ ಬರಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಹಚ್ಕೊಳ್ಬೇಕು. ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಈ ಒಂದು ಮೆಹಂದಿ ಮಿಶ್ರಣವನ್ನು ಹಚ್ಕೊಂಡು ನೀವು ಒಂದು 2 ಅಥವಾ 3 ಗಂಟೆ ತಲೆನಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ನೀಟಾಗಿ ಶಾಂಪೂ ಏನೂ ಹಾಕಬಾರ್ದು, ಬರೀ ನೀರಲ್ಲಿ ಹೇರ್ ವಾಶ್ ಮಾಡಿರಬೇಕು. ಅದಕ್ಕೋಸ್ಕರ ಮೊದಲೇ ನೀವು ಕ್ಲೀನಾಗಿರೋವಂಥ ಕೂದಲಿಗೆ ಹಚ್ಚೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ. ಆನಂತರ ಬರೀ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. 1 ದಿನ 2 ದಿನ ಹಾಗೇ ಬಿಟ್ಟು ಆ ನಂತರ ನೀವು ಎಣ್ಣೆ ಹಾಕ್ಕೊಳ್ಬೇಕು. ಮೊದಲು ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಆ ನಂತರ ನೀಟಾಗಿ ಹೇರ್ ವಾಶನ್ನು ಅಂದರೆ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. 100% ಆಗಿ ಒಳ್ಳೆ ಬಣ್ಣ ನಿಮ್ಮ ಕೂದಲಿಗೆ ಬರುತ್ತೆ. ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಪ್ಪಾಗುತ್ತೆ. ಜೊತೆಗೆ ಒಂದು ಏಜಿಗೂ ಮುಂಚೆನೇ ವೈಟ್ ಹೇರ್ಸ್ ಆಗಿದೆ ಅಂದರೆ ಅದು ಕೂಡ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಬೆಳೆಯುವಂಥದ್ದು ಕೂಡ ಕಪ್ಪಾಗಿ ಬೆಳೀತಾ ಹೋಗುತ್ತೆ. ಗ್ರೋತು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಉದ್ರೋದು ಕೂಡ ಕಡಿಮೆ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದಂತೂ ಸೂಪರಾಗಿ ವರ್ಕ್ ಆಗುವಂಥ ಒಂದು ಸಿಂಪಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.